ಶಿವಮೊಗ್ಗ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಶಿವಮೊಗ್ಗ ಬೆಳ್ಳಿ ಮಂಡಳ, ಸಿಹಿಮೊಗ್ಗೆ ಶಿವಮೊಗ್ಗ ಚಿತ್ರ ಸಮಾಜ ಇವರ ಸಹಯೋಗದೊಂದಿಗೆ ದಸರಾ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಲನಚಿತ್ರ ಕಲಾವಿದರು, ಮಾಜಿ ಸಚಿವರಾದ ಶ್ರೀಮತಿ ಉಮಾಶ್ರೀ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಕಾಹಾರಿ ಚಿತ್ರದ ನಿರ್ದೇಶಕರಾದ ಶ್ರೀ ಸಂದೀಪ್ ಸುನ್ಕತ್, ಶಾಕಾಹಾರಿ ಚಿತ್ರದ ನಿರ್ಮಾಪಕರಾದ ಶ್ರೀ ರಾಜೇಶ್ ಕೇಳಂಬಿ, ವಿಧಾನ ಪರಿಷತ್ ಸದಸ್ಯರಾದ ಡಿ.ಎಸ್. ಅರುಣ್, ಭೀಮಾ ಚಿತ್ರದ ಖ್ಯಾತ ನಟಿ, ರಂಗಭೂಮಿ ಕಲಾವಿದರಾದ ಶ್ರೀಮತಿ ಪ್ರಿಯಾ ಶಟಮರ್ಷನ್ ಹಾಗೂ ಅವಿನಾಶ್ ಎಸ್ ಶಟಮರ್ಷನ್ ಅವರು ಆಗಮಿಸಿದ್ದರು. ಕಾರ್ಯಕ್ರಮದ ನಿಮಿತ್ತ ಛಾಯಾಚಿತ್ರ ಕ್ಯಾಮೆರಾ ಪ್ರದರ್ಶನವನ್ನ ನಡೆಸಲಾಯಿತು. ಶಿವಮೊಗ್ಗ ಮಹಾನಗರ ಚಲನಚಿತ್ರ ಕಾರ್ಯಕ್ರಮ ಈಗ ವಾಸ್ತವಿಕ ದಸರಾವನ್ನ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಪ್ರೀತಿಯಿಂದ ಅದ್ದೂರಿಯಾಗಿ ಮಾಡ್ತಕ್ಕಂತಹ ಒಂದು ಮನಸ್ಸು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಶಿವಮೊಗ್ಗ ಜಿಲ್ಲೆ ಸಾಹಿತ್ಯ, ಕಲೆ, ಹೋರಾಟ ಈ ಎಲ್ಲದಕ್ಕೂ ಕೂಡ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಭೌತಿಕದಲ್ಲಿ ಮತ್ತು ಜನಪರವಾಗಿ ಹೋರಾಟಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರು ಆಗಿರುವುದು ಗೋಪಾಲ್ ನಮ್ಮ ಹಿರಿಯರಾಗಿರ್ತಕ್ಕಂಥ ನಗರಜಿಯವರು, ರಾಮಕೃಷ್ಣ ಹೆಗಡೆಯವರು, ಕಾನೂರು ತಿಮ್ಮಪ್ಪ ಅವರು, ಯಡಿಯೂರಪ್ಪಜಿಯವರು, ದೇಶಪತಿ, ಹೀಗೆ ಭಾಳಷ್ಟು ಜನ ಹೋರಾಟದ ಮೂಲಕ ರಾಜಕೀಯ ಬದುಕನ್ನು ಕರೆದುಕೊಂಡರು. ಏನೇ ರಾಜಕೀಯದ ವಿಚಾರಗಳಿಗೂ ಕೂಡ ಇಲ್ಲಿನ ಜನರ ಮನಸ್ಥಿತಿಯನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಎಜುಕೇಷನ್, ಶಿಕ್ಷಣ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಬಹಳ ವಿಶಿಷ್ಟವಾದಂತಹ ಅಪ್ಯಾಯಮಾನವಾದಂತಹ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥದ್ದು. ಮನೆಯಲ್ಲಿ ಸಣ್ಣ ತೆರೆಯಲ್ಲಿ ನೋಡೋದಕ್ಕಿಂತ ಹಿರಿಯ ತೆರೆಯಲ್ಲಿ ದೊಡ್ಡ ತೆರೆಯಲ್ಲಿ ನೋಡಬೇಕಾದ್ರೆ ಅದು ಖುಷಿನೇ ಬೇರೆ ಇರ್ತದೆ. ಆಮೇಲೆ ಪ್ರೇಕ್ಷಕರ ನಡುವೆ ಕೂತು ನೋಡುವಂಥ ಮಜಾನೇ ಬೇರೆ ಇರ್ತದೆ. ಮನೆಯಲ್ಲಿ 3 ಜನ ಕೂತು ನೋಡುವಂಥ ಖುಷಿನೇ ಬೇರೆ ಇರ್ತದೆ. ಮನೆಯಲ್ಲಿ ಶಿಳ್ಳೆ ಚಪ್ಪಾಳೆಗಳೇನು ಬೀಳಲ್ಲ, ಚಿತ್ರಮಂದಿರದಲ್ಲಾದರೆ ಶಿಳ್ಳೆ ಚಪ್ಪಾಳೆಗಳೆಲ್ಲ ಬೀಳ್ತಾರೆ. ಅದೇ ಬೆಟರ್ ಅಂತ ಅನಿಸ್ತದೆ. ಯಾಕಂದರೆ ಜನರನ್ನ ಮನೆಯಿಂದ ಹೊರ ಕರ್ಕೊಂಡು ಬರಬೇಕಾದ್ರೆ ಕನ್ನಡ ಚಿತ್ರಗಳನ್ನ ನೋಡಲಿಕ್ಕೆ ಮನೆಯಿಂದ ಜನರನ್ನ ಆ ಚಿಕ್ಕ ಪರದೆಯ ಮುಂದೆ ಕೂರೋದಕ್ಕಿಂತ ಮುಂಚಿತವಾಗಿ ಈಗ ವಾಪಸ್ಸು ಹಿರಿಯ ತೆರೆಗೆ ಅವ್ರನ್ನ ಕರ್ಕೊಂಡ್ಬರುವಂಥದ್ದು ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಅನ್ಸುತ್ತೆ. ಹಾಗಾಗಿ ಇದೀಗ ಸ್ವಲ್ಪ ಸಿನಿಮಾಗಳು ಕೇಳಿ ಜನ ಬರ್ತಾ ಇದೆ. ಭೀಮ ಅಂದರೆ ಕೃಷ್ಣ ಪ್ರಣಯ ಸಖಿಯ ವಿಶೇಷವಾದಂತಹ ಒಂದು ಯಶಸ್ಸಿಗೆ ಜನ ಹೌದು ಒಳ್ಳೆ ಸಿನಿಮಾಗಳು ಮಾಡಿ ಬರ್ತಾರೆ. ಈಗ ಶಾಕಾಹಾರಿ ಅಂತ ಒಳ್ಳೆ ಚಿತ್ರವನ್ನು ನೋಡಬೇಕು, ಕಾಮಕರ್ತರ ಒಳ್ಳೆ ಚಿತ್ರಗಳನ್ನ ನೋಡಬೇಕು ಅಂತ ಹೇಳಿದರೆ ಬರೀ ಟಿವಿ ನೋಡೋದು ಸರಿ ಇಲ್ಲ, ಬಿಗ್ ಸ್ಕ್ರೀನ್ ನೋಡೋದು ಒಳ್ಳೆಯದು. ಇನ್ನು ಮಕ್ಕಳಿಗೆ ಆಫ್ಟರ್ 15 ಮಕ್ಕಳು ಅಂದರೆ ಅಡಲ್ಟು ಅಲ್ಲ, ಈ ಕಡೆ ಮಕ್ಕಳು ಅಲ್ಲ, ಬಟ್ ಅವ್ರಿಗೆ ಚಿಕ್ಕ ಮಕ್ಕಳ ಸಿನಿಮಾ ತೋರಿಸಿದ್ರೆ ಟೇಸ್ಟ್ ಇರಲ್ಲ. ಅವರಿಗೆಲ್ಲ ಈ ಥರ ಸಿನಿಮಾಗಳು ಹಾಕೋದು ಕೂಡ ಖುಷಿ ಪಡ್ತಿರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಮಕ್ಕಳಿಗೆ ಕನ್ನಡದ ಭಾಷೆಯ ಚಿತ್ರಗಳನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ಕನ್ನಡದ ಮಕ್ಕಳಿಗೆ ರಂಗಭೂಮಿ ಕಲೆಯನ್ನು, ಯಕ್ಷಗಾನ
ಹಬ್ಬಗಳನ್ನು ಅದನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ದಸರಾ ಚಲನಚಿತ್ರೋತ್ಸವ 2024 ಏನು ನಡೀತಾ ಇದೆ, ಇದು ಇನ್ನೂ ಅದ್ಧೂರಿಯಾಗಿ ನಡೀಲಿ. 2ನೇ ದಿನದಲ್ಲಿದ್ದೀವಿ, ಮುಗಿಯುವವರೆಗೂ ಇನ್ನೂ ಅದ್ಧೂರಿಯಾಗಿ ನಡೀಲಿ. ನೀವೆಲ್ಲ ಯುವಕರು ಏನೇನಿದ್ದೀರಾ ಈ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಿ, ಹಿಂದೆ ಮನೆ ಹಬ್ಬ ನಡೀತಿದ ಥರ ಭಾಗಿಯಾಗಿ. ಯಾಕೆ ಅಂತಂದರೆ ಸಾಹಿತ್ಯ, ಕಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಡ ಹಬ್ಬ, ನಮ್ಮ ಊರಿನ ಹಬ್ಬ ಏನೇ ನಡೆದ್ರು ನಾವು ಮುಂದೆ ನಿಂತು, ಹೇಗೆ ಗಣೇಶ ಹಬ್ಬ ಅದು ಎಲ್ಲ ಮುಂದೆ ನಿಂತು ನಾವು ಎಕ್ಸ್ಟ್ರಾ ಎನರ್ಜಿ ಹಾಕಿ ನಾವು ಅದನ್ನು ಆಚರಣೆ ಮಾಡ್ತೀವೋ, ಪ್ರತಿಯೊಬ್ಬರು ತಮ್ಮದೇ ಮನೆಯ ಒಂದು ಹಬ್ಬ ನಡೀತಾ ಇದೆ ಅನ್ನೋ ಹಾಗೆ ಭಾಗಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನಗಳು ಸೇರೋ ಹಾಗೆ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ನೀವು ಅದನ್ನು ಮಾಡಬೇಕು. ವಿದ್ಯಾರ್ಥಿಗಳು, ಯುವಕರು ಯಾರೇ ಆಗಿದ್ದಾರೆ ಎಲ್ಲರಿಗೂ ನನ್ನ ಒಂದು ರಿಕ್ವೆಸ್ಟ್. ದಯವಿಟ್ಟು ಗಮನಿಸಿ, ಮೊದಲನೇ ಸಿನಿಮಾ ಕನ್ನಡಕ್ಕಾಗಿ ಒಂದನ್ನು ಮತ್ತು 2ನೇ ಸಿನಿಮಾ ಹೊಂದಿಸಿ ಬರೆಯಿರಿ. ಇವಾಗ ಇತ್ತೀಚೆಗೆ ರಂಗನಾಯಕ ಇನ್ನೊಂದು 4 ಸಿನಿಮಾ ಶೂಟ್ ಮಾಡಿ ಹಂಗೆ ಇಟ್ಟಿದ್ದೀನಿ. ಅದನ್ನು ಇವಾಗ ನಾನು ತುಂಬ ದೊಡ್ಡದಾಗಿ ಸಿನಿಮಾ ಮಾಡಬೇಕಂತ ಯೋಚನೆ ಮಾಡ್ತೀನಿ. ಸೊ ಮಹಾಪರ್ವ ನಾನು ಮೊದಲ ಧಾರಾವಾಹಿ. ನಾನೊಂದು 35-40 ನಾಟಕ ಡೈರೆಕ್ಟ್ ಮಾಡಿದ್ದೀನಿ, ಒಂದು 4 ನಾಟಕ ಬರೆದಿದ್ದೀನಿ, ವರ್ಕ್ ಮಾಡಿರೋದು ನಾಟಕಗಳು ತುಂಬ ಇದೆ. ಸೊ ಅದೆಲ್ಲ ನನ್ನ ಜೀವನದ ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ಅಥವಾ ಏನಾದರೂ ಪ್ರಸ್ತಾಪ ಮಾಡ್ಕೋಬೋದು. ಏನಕ್ಕೆ ನೀವು ತುಂಬ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ನೀವು ಮಾತಾಡೋದೇ ಯಾರಿಗೂ ಏನೋ ಅರ್ಥ ಆಗ್ತದೆ ಅಂತ. ಸೊ ಶಿವಮೊಗ್ಗ ಅಂದರೆ ನನಗೆ ಭಾವನೆ ಎಲ್ಲದಕ್ಕೂ ಮೀರಿರುವಂಥದ್ದು. ನಾನು ಸಿಕ್ಕಾಪಟ್ಟೆ ಎಮೋಷನ್ ವ್ಯಕ್ತಪಡಿಸೋದು ಆಗದೇ ಇರೋದು. ಬಹುಶಃ 3 ದಿನ ನಾನು ಮೌನ ಮಾಡಿದ್ದಕ್ಕೆ ಒಂದಿಷ್ಟು ಮಾತಾಡೋದಕ್ಕೆ ಅಂತಿದ್ದೀನಿ. ಮತ್ತೊಮ್ಮೆ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್. ಶಿವಮೊಗ್ಗ ನಾನು ಹೇಳಿದಾಗೆ ಸಾಹಿತ್ಯ, ಸಂಸ್ಕೃತಿ, ಕಲೆ ಇದೆಲ್ಲರ ಶ್ರೀಮಂತಿಕೆಗೆ ಹೆಸರಾಗಿದೆ. ಎಲ್ಲ ಪ್ರಕಾರಗಳಲ್ಲಿ ದಿಗ್ಗಜರು ಶಿವಮೊಗ್ಗದಿಂದ ಬಂದಿದ್ದಾರೆ. ಈಗ ಕೆಲವು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಕೂಡ ಶಿವಮೊಗ್ಗ ಹೆಸರು ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇದು ಇನ್ನಷ್ಟು ತೀವ್ರವಾಗಬೇಕಾಗಿದೆ. ಶಿವಮೊಗ್ಗದಲ್ಲಿ ತುಂಬ ಒಳ್ಳೊಳ್ಳೆಯ ತಂತ್ರಜ್ಞರಿದ್ದಾರೆ, ಒಳ್ಳೆಯ ನಟರಿದ್ದಾರೆ, ಒಳ್ಳೆಯ ಬರಹಗಾರರಿದ್ದಾರೆ. ಅವರೆಲ್ಲರಿಗೂ ವೇದಿಕೆ, ಅವಕಾಶ ಸಿಗುವಂತಹ ಕೆಲಸ ಇಲ್ಲಿ ಆಗಬೇಕು. ಶಿವಮೊಗ್ಗ ಕೂಡ ಒಂದು ಸಿನಿಮಾದ ಹಬ್ ಆಗುವ ರೀತಿಯಲ್ಲಿ ಮಾನ್ಯ ಶಾಸಕರು ಸ್ವಲ್ಪ ಮುತುವರ್ಜಿ ವಹಿಸಿ ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿದರೆ ಖಂಡಿತವಾಗಲೂ ಶಿವಮೊಗ್ಗ ಕೂಡ ಹೇಗೆ ಈಗ ಬೆಂಗಳೂರಿನ ಜೊತೆಗೆ ಮಂಗಳೂರು ಕೂಡ ಒಂದು ಶಿವಮೊಗ್ಗದ ಒಂದು ಸಿನಿಮಾದ ಒಂದು ಹಬ್ಬಾಗಿದೆ, ಹಾಗೆ ಮಲೆನಾಡಿನ ಭಾಗಕ್ಕೆ ಶಿವಮೊಗ್ಗ ಕೂಡ ಆಗುವ ಎಲ್ಲ ಅರ್ಹತೆ ಮತ್ತು ಸಾಧ್ಯತೆ ಹಾಗಾಗಲಿ ಅಂತ ನಾನು ಆಶಿಸ್ತೇನೆ. ಒಬ್ಬ ಚಿತ್ರ ನಿರ್ಮಾಪಕನಾಗಿ ನಾನು ಆಶಿಸ್ತೇನೆ. ಶಿವಮೊಗ್ಗದಲ್ಲಿ ಆರ್ಗ್ಯಾನಿಕ್ ಆಗಿ 50 ದಿನಗಳನ್ನು ತುಂಬಿದ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆದ ಹೆಗ್ಗಳಿಕೆ ನಮ್ಮ ಶಾಖಾರಿಗೆ. ಅಂದರೆ ನೀವು ಶಿವಮೊಗ್ಗದಲ್ಲೆಲ್ಲ ಇದು ನಮ್ಮ ಸಿನಿಮಾ, ನಮ್ಮ ಹುಡುಗರು ಮಾಡಿದ ಸಿನಿಮಾ ಅಂತ ನೀವು ಪ್ರೀತಿಯನ್ನು ತೋರಿಸೋದ್ರಿಂದ ಅದು ಸಾಧ್ಯ ಆಯಿತು. ಅದರ ಪರಿಣಾಮವಾಗಿ ಅಮೆಜಾನ್ ಪ್ರೈಮ್ OTTಯಲ್ಲಿ ಬಿಡುಗಡೆಯಾದ ನಂತರ ಕೂಡ ತುಂಬ ಜನ ಮೆಚ್ಚುಗೆಗೆ ಪಾತ್ರವಾಯಿತು. ತೆಲುಗಿನಲ್ಲಿ ಬಿಡುಗಡೆ ಆಯಿತು. ತೆಲುಗು ಪ್ರೇಕ್ಷಕರಿಂದಲೂ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಈಗ ತಮಿಳು ಭಾಷೆಗೆ ಗೊತ್ತಾಗಿದೆ. ತಮಿಳಿನಲ್ಲಿ ಕೂಡ ನಮ್ಮ ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ನಿಮಗೆ ಲಭ್ಯವಾಗಿದೆ.